ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಗೌರ್ಮೆಂಟ್ ಕಡೆಯಿಂದ ಮಹಿಳೆಯರಿಗೆ ಉಚಿತವಾಗಿ ಸಿಲಿಂಡರ್ ಬರ್ತಿದೆ. ಸೊ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಏನಿದು ಅಂತ ಹೇಳಿದ್ರೆ, ಉಜ್ವಲ ಕನೆಕ್ಷನ್ ಅಂತ ಮೋದಿಯವ್ರ ಕಡೆಯಿಂದ ಬಂದಿದೆ. ಸೊ ಇದು ಬಂದು ಲೇಡೀಸ್ಗೆ, ಯಾರೋ ಮನೆಯಲ್ಲಿರೋ ಗೃಹಿಣಿಯರಿಗೆ ಫ್ರೀ ಸಿಲಿಂಡರ್ ಅಂತ ಬಿಟ್ಟಿದ್ದಾರೆ. ಸೊ ನೀವು ಕೇಳ್ಬೋದು ಇದಕ್ಕೆ ಯಾವುದೇ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ಬೋದು ಅಂತ. ಇದಕ್ಕೆ ಮೇಯ್ನ್ಲಿ ಬೇಕಾಗಿರೋದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್, 3 ಫೋಟೋ, ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ನಿಮಗೆ ನಿಮ್ಮ ಮಕ್ಕಳೇನಾದರೂ 18+ ಆಗಿದ್ದರೆ, 18 ಇಯರ್ಸ್ ಮೇಲ್ಪಟ್ಟಿದ್ರೆ, ಅವ್ರೇನಾದರೂ ರೇಷನ್ ಕಾರ್ಡಲ್ಲಿ ಆ್ಯಡ್ ಆಗಿದ್ದರೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮತ್ತು ನಿಮ್ಮ ಹಸ್ಬೆಂಡ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ರೇಷನ್ ಕಾರ್ಡ್, ನಿಮ್ಮದು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, 3 ಫೋಟೋ. ಬ್ಯಾಂಕ್ ಪಾಸ್ಬುಕ್ ಎಂತಕ್ಕೆ ಅಂದರೆ ಸಬ್ಸಿಡಿ ಅಮೌಂಟ್ ಹಾಕಲಿಕ್ಕೆ. ಮತ್ತು ನಿಮ್ಮ ಹಸ್ಬೆಂಡ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಯಾಕಂದರೆ ನೀವೇನಾದರೂ ಆಲ್ರೆಡಿ ನೀವು ಸಿಲಿಂಡರ್ ತೊಗೊಂಡಿದ್ದೀರಾ ಅಂತಂದರೆ, ಇವಾಗ ನಿಮ್ಮ ಹಸ್ಬೆಂಡ್ ಹೆಸರಲ್ಲಿ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಫ್ರೀ ಸಿಲಿಂಡರ್ ಬರುತ್ತೆ. ಬಟ್ ನೀವೇ ಫಸ್ಟೇ ನಿಮ್ಮ ಹೆಸರಲ್ಲಿ ಸಿಲಿಂಡರ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಯಾವುದೇ ರೀತಿ ಈ ಸ್ಕೀಮಲ್ಲಿ ಅಪ್ಲಿಕೇಶನ್ ಬರೋಲ್ಲ. ಒಂದು ಆಧಾರ್ ಕಾರ್ಡ್ಗೆ 2 ಸಿಲಿಂಡರ್ ಬರೋದು. ಸೊ ಆ ರೀಸನ್ಗೋಸ್ಕರ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಯಾರ ಹತ್ರ ಈಗ ಆಲ್ರೆಡಿ ಅದರಲ್ಲಿ ನಿಮ್ಮ ಹೆಸರಲ್ಲಿ ಸಿಲಿಂಡರ್ ಇರಲ್ವೋ ಅವ್ರಿಗೆ ಮಾತ್ರ ಇದೊಂದು ಅರ್ಜಿನ ನೀವು ಸಲ್ಲಿಸ್ಬೋದು. ಎಲ್ಲಿ ಹೋಗಿ ಸಲ್ಲಿಸೋದು ಅಂದರೆ, ನಿಮ್ಮ ನಿಯರ್ ಬೈ ಎಲ್ಲಿ ಈಗ ನೀವು ಒಂದು ಪ್ಲೇಸಲ್ಲಿ ಇರ್ತೀರಾ ಅಂತಂದರೆ, ನಿಮ್ಮ ಊರು ಯಾವುದಿರುತ್ತೆ ಅಥವಾ ಏರಿಯಾ, ಅಲ್ಲಿ ನೀವು ನಿಯರೆಸ್ಟ್ ಇರೋ ಒಂದು ಗ್ಯಾಸ್ ಏಜೆನ್ಸಿಗೆ ಹೋಗಿ ಅಲ್ಲಿ ಈ ಸ್ಕೀಮ್ ಬಿಟ್ಟಿರ್ತಾರೆ. ಸೊ ಅಲ್ಲಿಗೆ ಏನೇನು ತೊಗೊಂಡೋಗ್ಬೇಕು ಅಂದರೆ, ಅವಾಗಲೇ ಹೇಳ್ದಂಗೆ ಒಂದು ಸೆಟ್ ಇದೆಲ್ಲ ಜೆರಾಕ್ಸ್ ತೊಗೊಂಡು ಅವ್ರ ಹತ್ರ ಒಂದು ಫಾರಮ್ ಕೊಡ್ತಾರೆ. ಅದನ್ನು ಫಿಲಪ್ ಮಾಡಿ ಅವ್ರಿಗೆ ಅರ್ಜಿ ಸಲ್ಲಿಸ್ಬಿಟ್ಟು ಬನ್ನಿ ಅಷ್ಟೇ. ಅರ್ಜಿ ಸಲ್ಲಿಸೋ ಟೈಮಲ್ಲಿ ಯಾವುದೇ ರೀತಿ ಶುಲ್ಕ ಏನು ಪಾವತಿಸೋಂತ ಇರೋದಿಲ್ಲ, ಫ್ರೀಯಾಗಿ ನಿಮ್ಗೆ ಇದು ಬರೋದು. ಮತ್ತು ನೀವು ಅರ್ಜಿ ಸಲ್ಲಿಸಿ ಎಷ್ಟು ದಿನಕ್ಕೆ ಬರುತ್ತೆ ಅಂದರೆ, ಅವರು ಅಲ್ಲಿ ನಿಮಗೆ ಹೆಸರಿಗೆ ID ಕ್ರಿಯೇಟ್ ಮಾಡಿ, ಮತ್ತು ಅದಾದಮೇಲೆ ID ಕ್ರಿಯೇಟ್ ಆದಮೇಲೆ ಒಂದಿನ KYCಗೆ ಅಂತ ನೀವು ಹೋಗಿ ಅಪ್ಡೇಟ್ ಮಾಡ್ಬಿಟ್ಟು ಬರಬೇಕಾಗುತ್ತೆ. ಬಯೋಮೆಟ್ರಿಕ್ ಕೊಟ್ಬಿಟ್ಟು ಬರಬೇಕು. ಅವರೇ ಏಜೆನ್ಸಿ ಕಡೆಯಿಂದ ಕಾಲ್ ಮಾಡ್ತಾರೆ ನಿಮಗೆ. ನೀವು ಹೋಗಿ ಬಯೋಮೆಟ್ರಿಕ್ ಕೊಟ್ಬಿಟ್ಟು ಬಂದರೆ ನೆಕ್ಸ್ಟ್ ಅದಾದಮೇಲೆ ಅವರು ನಿಮ್ಮ ಹೆಸರಿಗೆ ಕನ್ಸ್ಯೂಮರ್ ನಂಬರ್ ಅಂತ ಬರುತ್ತೆ, ನಿಮ್ಮ ಕಸ್ಟಮರ್ ನಂಬರ್ ಅಂತ. ID ಆದಮೇಲೆ ಕಸ್ಟಮರ್ ನಂಬರ್ ಜನ್ರೇಟ್ ಆಗುತ್ತೆ. ಸೊ ಅದಾದಮೇಲೆ ನೀವು ನಿಮ್ಮ ಹೆಸರಲ್ಲಿ ಗ್ಯಾಸ್ ಸಿಲಿಂಡರ್, ಸ್ಟವ್ ಮತ್ತು ಒಂದು ರೆಗ್ಯುಲೇಟರ್, ಪೈಪ್ ಇಷ್ಟು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಅದಾದಮೇಲೆ ಅವರು ಕಾಲ್ ಮಾಡ್ತಾರೆ. ನಿಮಗೆ ಕಾಲ್ ಮಾಡಿದಾಗ ನೀವು ಏಜೆನ್ಸಿ, ನೀವೆಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಬಂದಿರ್ತೀರಾ ಅಲ್ಲಿಗೆ ಹೋಗಿ ನೀವು ಎನ್ಕ್ವೈರಿ ಮಾಡಿ, ಅವರು ಕರೆದಾಗ ನೀವು ಹೋಗಿ ಅಲ್ಲಿ ನಿಮಗೆ ಏನೇನು ಕೊಡ್ತಾರೆ ಅಂತಂದರೆ, ಒಂದು ತುಂಬಿರೋ ಸಿಲಿಂಡರು, ರೆಗ್ಯುಲೇಟ್ರು, ಪೈಪು ಮತ್ತು ಒಂದು ಸ್ಟವ್, ಇಷ್ಟು ಫ್ರೀಯಾಗಿ ಕೊಡಬೇಕಾಗುತ್ತೆ. ಮತ್ತು ಇಷ್ಟು ಜೊತೆಗೆ ಒಂದು ನಿಮ್ಮದು ಡಾಕ್ಯುಮೆಂಟ್ಸ್ ಇಷ್ಟೂ ಕೊಡ್ತಾರೆ. ನೀವು ಇಷ್ಟೂ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ 2 ಸಿಲಿಂಡರ್ ಕೊಡಲ್ವ ಅಂತ ನೀವು ಕೇಳ್ಬೋದು. ಇಲ್ಲ, ಆ್ಯಕ್ಚುಲಿ ಇದು ಸ್ಕೀಮ್ ಬಂದು ಒಂದೇ ಸಿಲಿಂಡರ್ ಕೊಡೋದು. ಮತ್ತು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನು ಕೊಡ್ತಾರೆ ಅದೊಂದು ಸಿಲಿಂಡರ್ ಮಾತ್ರ ನಿಮಗೆ ಫ್ರೀ ಆಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ನೀವು ಫರ್ದರ್ ತೊಗೋಬೇಕು ಅಂದರೆ ನೀವು ಅದಕ್ಕೆ ಅಮೌಂಟ್ ಪೇ ಮಾಡಿಬಿಟ್ಟೆ ತೊಗೋಬೇಕಾಗುತ್ತೆ. ಅದ್ರದ್ದು ರೀಫಿಲ್ ಕಾಸ್ಟ್ ಏನಿರುತ್ತೆ ಅದನ್ನು ನೀವು ದುಡ್ಡು ಕೊಟ್ಬಿಟ್ಟೆ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಮತ್ತು ಅದಾದಮೇಲೆ ಈಗ ಒಂದೇ ಸಿಲಿಂಡರ್ ಇದೆ, ನಮ್ಗೆ ಮತ್ತೆ ಇನ್ನೊಂದು ಸಿಲಿಂಡರ್ ಬೇಕು ಅಂದರೆ ನೀವು ಅದಕ್ಕೆ ಅಡಿಷ್ನಲ್ ಸಿಲಿಂಡರ್ ಅಂತ ಮಾಡಿಸ್ಕೋಬೇಕಾಗುತ್ತೆ. ಸೊ ಅದು ಬಂದು ನಿಮಗೆ ಅಮೌಂಟು ಕಟ್ಟಿಸ್ಕೊತಾರೆ. ಅದು ಬಂದು ನಿಮಗೆ ಆಗಿಂದೇನು ಡೆಪಾಸಿಟ್ ಇರುತ್ತೆ ಪ್ಲಸ್ ರೀಫಿಲ್ ಕಾಸ್ಟ್ ಇಷ್ಟೂ ನಿಮಗೆ ಆ್ಯಡ್ ಆಗಿ ಬರುತ್ತೆ. ಸೊ ನಿಮ್ಗೆ ಏನಾದ್ರು ಸಿಲಿಂಡರ್ ಬೇಡ ಅಂತ ಒಂದು ರಿಟರ್ನ್ ಮಾಡಿದ್ರೆ, ನಿಮಗೆ ಇಲ್ಲ ಇವತ್ತು ಮಾಡಿಸಿರ್ತೀರ ನಾಳೆನೇ ಬೇಡ ಅಂತ ರಿಟರ್ನ್ ಕೊಟ್ಟರು ನಿಮಗೆ ಡೆಪಾಸಿಟ್ ರಿಟರ್ನ್ ಬರುತ್ತೆ. ಮತ್ತು ಇಲ್ಲ ನಿಮ್ಗೆ 1 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ನೀವು ರಿಟರ್ನ್ ಕೊಟ್ಟರೆ ನಿಮಗೆ ಡೆಪಾಸಿಟ್ ರಿಟರ್ನ್ ಕೊಡ್ತಾರೆ. ಇದಿಷ್ಟು ನಿಮಗೆ ಫ್ರೀಯಾಗಿ ಗೌರ್ಮೆಂಟ್ ಕಡೆಯಿಂದ ಮಹಿಳೆಯರಿಗೆ ಕೊಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ನೀವು ಈಗ ಈ ಮಂತ್ ತೊಗೊಂಡು ಒಂದು ಸಿಲಿಂಡರ್ ಖಾಲಿ ಆದಮೇಲೆ ನೆಕ್ಸ್ಟ್ ಮಂತ್ ನಿಮಗೆ ಬುಕ್ಕಿಂಗ್ ಮಾಡೋ ಥರ ಮಾಡಿಕೊಟ್ಟಿರ್ತಾರೆ. ಸೊ ನೀವು ನಿಮ್ಮ ಮೊಬೈಲ್ ರಿಜಿಸ್ಟರ್ ಆಗಿರೋ ನಂಬರಿಂದ ನೀವು ಬುಕ್ಕಿಂಗ್ ಮಾಡಿಕೊಂಡ್ರೆ ನೆಕ್ಸ್ಟ್ ಮಂತಿಂದ ನೀವು ದುಡ್ಡು ಕೊಟ್ಬಿಟ್ಟು ತೊಗೋಬೇಕಾಗುತ್ತೆ. ಮತ್ತು ಈಗ ಒಂದು ಅರ್ಜಿ ಸಲ್ಲಿಸ್ಬೇಕಾದ್ರೆ ನೀವು ಯಾವುದೇ ರೀತಿ ಬೇರೆ ಕಡೆ ಯಾವುದೇ ಏಜೆನ್ಸಿಲೂ ಕೂಡ ನೀವು ಸಿಲಿಂಡರ್ನ ತೊಗೊಂಡಿರಬಾರ್ದು. ಮತ್ತು ನಿಮ್ಗೆ ಇವಾಗ ನಿಮ್ಮ ತಾಯಿಯವ್ರು ಏನಾದರೂ ತೊಗೊಂಡಿರ್ತಾರೆ ಫ್ರೀ ಗ್ಯಾಸ್ಗೆ ಅರ್ಜಿ ಸಲ್ಲಿಸಿ, ಅವ್ರು ಬಂದಿರುತ್ತೆ ಅಂದರೆ 18+ ಆಗಿದ್ದರೆ, ನೀವೇನಾದರೂ ಅಲ್ಲಿ ಆ್ಯಡ್ ಆಗಿದ್ದರೆ ನಿಮಗೆ CLDP ಅಂತ ಬರುತ್ತೆ, ಅನದರ್ ಕನೆಕ್ಷನ್ ಅಂತ. ಆಗ ನೀವು ಕೇಳ್ಬೋದು ನಮ್ಮ ಹತ್ರ ಇಲ್ಲ, ಆಲ್ರೆಡಿ ಇಲ್ಲ ಸಿಲಿಂಡರ್, ಹೆಂಗೆ ಅಂತಂದರೆ ನೀವು ವೆರಿಫಿಕೇಷನ್ ಮಾಡಿ ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ನಿಮ್ದು ಆ್ಯಡ್ ಆಗಿ ನಿಮ್ಮ ತಾಯಿಯವ್ರಿಗೆ ಫ್ರೀ ಗ್ಯಾಸ್ ಬಂದಿತ್ತು ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರಲ್ಲಿ ಸಿಲಿಂಡರ್ ಸಪ್ಲೈ ಆಗಲ್ಲ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೇನಾದರೂ ನನ್ನ ವೀಡಿಯೋಯಿಂದ ಉಪಯುಕ್ತವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.